ನಮ್ಮ ಸಾಧನೆಗೆ ಮೊದಲ ಹೆಜ್ಜೆಯೇ ಬದಲಾವಣೆ. ಕಾಲ ಬದಲಾದಂತೆ ಬದುಕು ಬದಲಾಗುತ್ತದೆ ಎಂದುಕೊಂಡರೆ ಏನೂ ಮಾಡಲು ಸಾಧ್ಯವಿಲ್ಲ. ಬದಲಾವಣೆ ನಮ್ಮಿಂದಲೇ ಶುರುವಾಗಬೇಕು. ಪ್ರಕಾಶಮಾನವಾದ ಸೂರ್ಯನ ಕಿರಣಗಳು ಅಗಾಧವಾದ ಪ್ರಕಾಶವನ್ನು ನೀಡುತ್ತವೆ. ಜೀವನದ ಮಾರ್ಗದಲ್ಲಿ ಅನೇಕ ಕಠಿಣ ಸಂದರ್ಭಗಳನ್ನು ಎದುರಿಸಬಹುದು. ಆದರೆ ಅವು ನಮಗೆ ನಮ್ಮ ಒಳಗಿನ ಬದಲಾವಣೆಗಳನ್ನು ಕಾಣುವ ಸಂಕೇತಗಳನ್ನು ನೀಡುತ್ತವೆ. ಭಾಗ್ಯವು ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಿಕೊಂಡು ಗುರಿಯತ್ತ ನಿಲ್ಲುವವರನ್ನು ಮಾತ್ರ ಬೆಂಬಲಿಸುತ್ತದೆ. ನೆನಪುಗಳು ನಮ್ಮ ಜೀವನದ ಅಮೂಲ್ಯ ಭಾಗವಾಗಿವೆ. ಅವು ವರ್ತಮಾನದಲ್ಲಿ ಜೀವಂತವಾಗಿರಿಸುತ್ತವೆ. ಕನಸುಗಳ ಮಾರ್ಗದಲ್ಲಿ ಬಿದ್ದಿದ್ದು ಎದ್ದುಕೊಳ್ಳುವುದು ಸಾಮಾನ್ಯವಾಗಿದೆ. ಆದರೆ ಬಿದ್ದು ಎದ್ದುಕೊಳ್ಳುವವರು ಅಂತಿಮವಾಗಿ ಯಶಸ್ಸಿನತ್ತ ಸಾಗುತ್ತಾರೆ. ಪ್ರಯಾಣವನ್ನು ಪ್ರಾರಂಭಿಸುವುದು ಸುಲಭವಲ್ಲ. ಆದರೆ ಒಮ್ಮೆ ಪ್ರಾರಂಭಿಸಿದ ಮೇಲೆ ದಾರಿಯ ಮಧ್ಯದಿಂದ ಹಿಂದಕ್ಕೆ ಹಾರುವುದಕ್ಕೆ ಏನೂ ಲಾಭವಿಲ್ಲ. ಏಕೆಂದರೆ ಗುರಿ ಸಿಗುವುದು ಅಲ್ಲಿಯಷ್ಟೇ ಇದ್ದಿರಬಹುದು. ಎಷ್ಟೇ ದೂರವೇ ಹೋಗಿದ್ದರೂ ಜೀವನದಲ್ಲಿ ನಿಜವಾದ ಸಂಬಂಧಗಳು ಯಾವುದೇ ರೀತಿಯ ಬೇಡಿಕೆಗಳನ್ನು ಕೋರುವುದಿಲ್ಲ. ಗೌರವ ಮತ್ತು ಸಮಯವೇ ಅವುಗಳಿಗೆ ಬೇಕಾಗಿವೆ. ಗೌರವ ಮತ್ತು ಸಮಯವೇ ನಮ್ಮ ಪ್ರಿಯಜನರು ನಮಗೆ ಬಯಸುವ ಆಸ್ತಿ. ನಾವು ಹೊತ್ತಿಕೊಳ್ಳದ ನೋವನ್ನು ಮತ್ತೊಬ್ಬರಿಗೆ ನೀಡಲು ಅಕ್ರಮವಾಗಬಹುದು ಅಲ್ಲವೇ? ಸಂಬಂಧಗಳು ದೊಡ್ಡದೇ ಇದ್ದರೂ ಚಿಕ್ಕದಾಗಿದ್ದರೂ ಅವು ಅಮೂಲ್ಯವಾಗಿರುತ್ತವೆ. ಕಠಿಣ ಸಮಯಗಳು ಮತ್ತು ಸಮಸ್ಯೆಗಳು ಜೀವನದ ಭಾಗವಾಗಿವೆ. ಆದರೆ ತನ್ನ ಹೆಜ್ಜೆಗಳ ಸಾಮರ್ಥ್ಯದಲ್ಲಿ ನಂಬಿಕೆ ಇಟ್ಟವರು ಮಾತ್ರ ಗುರಿ ತಲುಪುತ್ತಾರೆ. ಜೀವನವನ್ನು ಅರ್ಥ ಮಾಡಿಕೊಳ್ಳಲು ಹಿಂದೆ ನೋಡುವುದು ಅವಶ್ಯಕ. ಆದರೆ ಅದನ್ನು ಬದುಕಲು ಮುಂದೆ ನೋಡಬೇಕಾಗುತ್ತದೆ. ನಾವು ಜೀವನವನ್ನು ಒಂದು ಪ್ರಯಾಣವೆಂದು ಒಪ್ಪಿಕೊಂಡರೆ ಅದು ಆನಂದಮಯವಾಗುತ್ತದೆ. ಇಲ್ಲವಾದರೆ ಪ್ರತಿದಿನವೂ ಹೊಸ ಸಮಸ್ಯೆಗಳು ಎದುರಾಗುತ್ತಲೇ ಇರುತ್ತವೆ. ಈ ಜೀವನದಲ್ಲಿ ಪ್ರತಿಯೊಬ್ಬರೂ ಯಾವುದೋ ಒಂದು ಸಮಯದಲ್ಲಿ ಗಾಯಗೊಂಡಿರುತ್ತಾರೆ. ಆದರೆ ಮತ್ತೆ ಹಾರಲು ಧೈರ್ಯವಿರುವವರು ಮಾತ್ರ ನಿಜವಾದ ಬದುಕಿರುವವರು. ಮೇಲುಗೈ ಸಾಧಿಸುವವರೇ ಅಂದರೆ ಜನಸಂದಣಿಯಿಂದ ಹೊರಬಂದು ತಮ್ಮದೇ ಆದ ಮಾರ್ಗವನ್ನು ನಿರ್ಮಿಸುವವರು. ವರ್ಷಗಳ ಸಂಘರ್ಷ ಒಂದು ದಿನ ತುಂಬ ಸುಂದರವಾಗಿ ನಿಮ್ಮ ಮುಂದೆ ಬಂದು ನಿಜವಾದ ಯಶಸ್ಸನ್ನು ನೀಡುತ್ತದೆ. ಪ್ರತಿಯೊಂದು ಸಣ್ಣ ಬದಲಾವಣೆ ದೊಡ್ಡ ಯಶಸ್ಸಿನ ಒಂದು ಭಾಗವಾಗಿದೆ. ಹಗಲಿರುಳು ಶ್ರಮಿಸುವವರೇ ತಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಅಗ್ರಗಣ್ಯರಾಗುತ್ತಾರೆ. ಚೆನ್ನಾಗಿರೋ ಫಲಿತಾಂಶ ಬೇಕಾದರೆ ಮಾತುಗಳಲ್ಲ, ಮಾರ್ಗಗಳ ಜೊತೆ ಹೋರಾಟ ಮಾಡಬೇಕಾಗುತ್ತದೆ. ಇತಿಹಾಸ ಬರೆಯಲು ಕೇವಲ ಪೆನ್ನು ಸಾಕಾಗದು, ಧೈರ್ಯ ಮತ್ತು ತಾಕತ್ತು ಅಗತ್ಯ. ತೊಡಕುಗಳು ನಾವು ಏನಾಗಿರಬೇಕು ಎಂಬುದನ್ನು ತೋರಿಸಿಕೊಡುತ್ತವೆ. ಯಶಸ್ಸು ಅವರಿಗೆ ಸಿಗುತ್ತದೆ ಯಾರ ಕನಸುಗಳಿಗೆ ಶಕ್ತಿ ಇರುತ್ತದೆಯೋ ಅವರಿಗೆ. ಶ್ರಮವನ್ನು ನಂಬುವವರು ಭಾಗ್ಯದ ಬಗ್ಗೆ ಮಾತನಾಡುವುದಿಲ್ಲ. ಏಕೆಂದರೆ ಭಾಗ್ಯ ಅವಕಾಶ ನೀಡುತ್ತದೆ, ಆದರೆ ಶ್ರಮ ಎಲ್ಲರನ್ನ ಅಚ್ಚರಿಗೊಳಿಸುತ್ತದೆ. ಚೆನ್ನಾಗಿರೋ ದಿನಗಳಿಗಾಗಿ ಕೆಲವೊಮ್ಮೆ ಕೆಟ್ಟ ದಿನಗಳ ಜೊತೆ ಹೋರಾಟ ಮಾಡಲೇಬೇಕಾಗುತ್ತದೆ. ಏಕೆಂದರೆ ಬಾಣವನ್ನು ಮುಂದೆ ಬಿಡಲು ಮೊದಲು ಹಿಂದಕ್ಕೆ ಎಳೆಯಲೇಬೇಕು. ಯಾವುದೇ ಕಾರ್ಯ ಅಸಾಧ್ಯವೆಂದೆನಿಸಿದರೆ ಅದು ಅಸಾಧ್ಯವಾಗಿಯೇ ಇರುತ್ತದೆ. ಆದರೆ ನಾವು ಅದನ್ನು ಮಾಡುವವರೆಗೆ ಮಾತ್ರ. ಸತ್ಯವಾದ ಯಶಸ್ಸಿನ ಸೂತ್ರವೆಂದರೆ ನಮ್ಮ ಶ್ರಮದ ಮೇಲೆ ನಂಬಿಕೆ ಇಟ್ಟುಕೊಳ್ಳಬೇಕು ಮತ್ತು ನಮ್ಮನ್ನು ಎಂದಿಗೂ ದುರ್ಬಲರೆಂದು ಭಾವಿಸಬಾರದು. ಯಾವುದೇ ಗುರಿ ದೊಡ್ಡದಾಗಿರುವುದಿಲ್ಲ. ಜಯಶಾಲಿ ಎಂದರೆ ಹೆದರಿಕೆ ಇಲ್ಲದವನು ನಿಜವಾದ ಜಯಶಾಲಿ. ಜನರು ನಮ್ಮ ಬಗ್ಗೆ ಏನು ಚಿಂತಿಸುತ್ತಾರೆ ಎಂಬುದನ್ನು ತೊರೆದು ನಾವು ನಮ್ಮ ವಿಧಿಯನ್ನು ಇತರರ ಆಲೋಚನೆಗಳಿಂದ ಬರೆಸಿಕೊಳ್ಳಬೇಕೋ ಅಥವಾ ನಾವೇ ಬರೆದುಕೊಳ್ಳಬೇಕೋ ಎಂಬ ನಿರ್ಧಾರ ನಮಗೆ ಬೇಕು. ಪರಿಸ್ಥಿತಿಗಳು ಎಷ್ಟು ಕಠಿಣವಾಗಿದ್ದರೂ ನಮ್ರವಾಗಿರಬಲ್ಲವರು
ಇಡೀ ಜಗತ್ತನ್ನು ತಲೆ ತಗ್ಗಿಸಬಲ್ಲರು. ವಿಫಲತೆ ಎಂದರೆ ಯಶಸ್ಸಿಗೆ ತೆಗೆದುಕೊಳ್ಳುವ ಮತ್ತೊಂದು ಹೆಜ್ಜೆ. ನಮ್ಮ ಉದ್ದೇಶಗಳತ್ತ ಸಾಗಬೇಕಾದರೆ ನಮ್ಮ ಮಾರ್ಗವನ್ನು ಬದಲಾಯಿಸಬೇಕು, ಉದ್ದೇಶಗಳನ್ನಲ್ಲ. ಪರಾಭವ ಪಡೆದವರನ್ನು ಜಗತ್ತು ಮರೆಯುತ್ತದೆ, ಆದರೆ ಸೋತು ಹೋಗಿಯೂ ಮುಂದುವರೆದವರು ಇತಿಹಾಸವನ್ನು ನಿರ್ಮಿಸುತ್ತಾರೆ. ಈ ಮಾತನ್ನು ನಾವು ಮರೆಯಬಾರದು. ವಿದ್ಯಾರ್ಥಿಗಳಿಗಾಗಿ ಯಶಸ್ಸಿನ ದೊಡ್ಡ ಮಂತ್ರವೆಂದರೆ ಶ್ರಮದ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ ಮತ್ತು ಕಲಿಯುವ ಪ್ರಕ್ರಿಯೆ ಯಾವತ್ತೂ ನಿಲ್ಲಿಸಬೇಡಿ. ಪರೀಕ್ಷೆಗಳಲ್ಲಿ ಅಂಕಗಳಿಗಿಂತ ನಿಮಗೆ ಎಷ್ಟು ಗೊತ್ತಾಯಿತು, ಎಷ್ಟು ಬೆಳವಣಿಗೆಯಾಯಿತು ಎಂಬುದು ಮುಖ್ಯ. ಜೀವನದಲ್ಲಿ ದೊಡ್ಡದಾಗಿ ಬೆಳೆಯಬೇಕೆಂದರೆ ಶ್ರಮವಿರಬೇಕು ಮತ್ತು ಕನಸುಗಳನ್ನು ಸಾಕಾರಗೊಳಿಸಲು ಸಂಘರ್ಷವೂ ಅಗತ್ಯ. ಯಾವತ್ತೂ ನೆನಪಿಡಿ, ಇತಿಹಾಸದಲ್ಲಿ ಹೆಸರು ಬರೆದವರು ಪರಿಸ್ಥಿತಿಗಳ ಬಗ್ಗೆ ಅಳಲಿಲ್ಲ, ಅವುಗಳನ್ನು ಬದಲಾಯಿಸಿದರು. ನಿಮ್ಮ ಕನಸು ಸೂರ್ಯನಂತೆ ಪ್ರಭಾಸುರವಾಗಿರಬೇಕಾದರೆ ಮೊದಲು ನೀವು ಅವನಂತೆ ಹೋಗಬೇಕು. ಪರಾಭವ ನಮಗೆ ದುರ್ಬಲವಾಗಿಸುವುದಿಲ್ಲ, ಅದು ನಮ್ಮನ್ನು ಇನ್ನಷ್ಟು ಶಕ್ತಿಶಾಲಿ ಮಾಡುತ್ತದೆ. ಪರಿಸ್ಥಿತಿಗಳು ಎಷ್ಟು ಕಠಿಣವಾದರೂ ಪರವಾಗಿಲ್ಲ, ನಾವು ಸೋಲಬಾರದು ಎಂಬುದು ಮುಖ್ಯ. ಶ್ರಮದಿಂದಲೇ ಭವಿಷ್ಯದ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ವಯಸ್ಸು ಮತ್ತು ಪರಿಸ್ಥಿತಿಗಳು ನಮ್ಮನ್ನು ನಿಶ್ಶಕ್ತರನ್ನಾಗಿಸಲ್ಲ. ಗೆಲ್ಲುವ ಬದ್ಧತೆ ಇದ್ದರೆ ಯಾರೂ ಸೋಲಿಸಲಾರರು ನಮ್ಮನ್ನು. ಯಶಸ್ಸು ಬೆಳಗಿನ ಬಿಸಿಲಿನಂಥದ್ದು, ಅದು ಬೇಡಿಕೊಂಡು ಸಿಗುವುದಿಲ್ಲ, ಬಿಟ್ಟು ಎದ್ದಾಗ ಮಾತ್ರ ಸಿಗುತ್ತದೆ. ನಮ್ಮ ಸಂಕಲ್ಪ ದಿಟ್ಟವಾಗಿದ್ದರೆ ಯಶಸ್ಸು ನಮಗೆ ಸಾರಥಿಯಾಗುತ್ತದೆ ಹೊರತು ನಮ್ಮನ್ನು ಬಿಟ್ಟು ಬಿಡುವುದಿಲ್ಲ. ತ್ಯಾಗವಿಲ್ಲದೆ ಯಾವುದೂ ಸಿಗುವುದಿಲ್ಲ. ಉಸಿರಾಡಬೇಕಾದರೆ ಮೊದಲು ಉಸಿರು ಬಿಡಬೇಕು. ಲಕ್ಷಾಂತರ ಧಕ್ಕೆಗಳ ಬಳಿಕವೂ ನಾವು ಮತ್ತಷ್ಟು ಬಲಿಷ್ಠವಾಗಿ ಎದ್ದುಕೊಳ್ಳುವ ಸಾಮರ್ಥ್ಯವಿದ್ದರೆ ಯಶಸ್ಸು ಖಚಿತ. ತಾಯಿ ತಂದೆಗಾಗಿ ನಮ್ಮ ಯಶಸ್ಸು ದೊಡ್ಡ ಉಡುಗೊರೆ. ಅದಕ್ಕಾಗಿಯೇ ನಮ್ಮ ಗುರಿಗಳಿಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸಬೇಕು. ಶ್ರಮವನ್ನು ಅಷ್ಟು ಬಲವಾಗಿ ಮಾಡು, ನಿನ್ನ ಭಾಗ್ಯವನ್ನೇ ನಿನ್ನ ಮುಂದೆ ತಲೆಬಾಗುವಂತೆ ಮಾಡು. ನಂಬಿಕೆಯಿಂದ ಮಾಡಿದ ಸಂಘರ್ಷದ ಫಲ ಇಂಥ ಯಾವ ಫಲಕ್ಕೂ ಸಮಾನವಲ್ಲ. ಯಶಸ್ಸಿನ ಮೆಟ್ಟಲು ಏರುತ್ತಿದ್ದಾಗ ನಮ್ಮ ಬದುಕಿನಲ್ಲಿ ಸಂಬಂಧಗಳು ಅತ್ಯಂತ ಮುಖ್ಯ. ಆದರೆ ಈ ಇಬ್ಬರ ಮಧ್ಯೆ ಸಮತೋಲನ ಕಾಯ್ದುಕೊಳ್ಳುವುದು ಬಹುಮುಖ್ಯ. ಕೆಲವೊಮ್ಮೆ ಜನರು ಯಶಸ್ಸಿನ ಹಿಂದೆ ಓಡುತ್ತಾ ಅವರ ನಿಕಟ ಸಂಬಂಧಗಳನ್ನು ಮರೆತು ಬಿಡುತ್ತಾರೆ. ಇನ್ನೂ ಕೆಲವರು ಸಂಬಂಧಗಳ ಮಧ್ಯ ಎಷ್ಟು ಮುಳುಗಿ ಹೋಗಿರುತ್ತಾರೆಂದರೆ ತಮ್ಮ ಗುರಿ ಮತ್ತು ಉಜ್ವಲ ಭವಿಷ್ಯವನ್ನು ತೊರೆದು ಬಿಡುತ್ತಾರೆ. ಅಸಲಿ ಯಶಸ್ಸು ಅಂದರೆ ಅದು ನಿಮ್ಮನ್ನು ಗುರಿ ತಲುಪಿಸಬೇಕು, ಜೊತೆಗೆ ನಿಮ್ಮ ಪ್ರಿಯ ಜನರೊಂದಿಗೆ ಜೋಡಿಸಿರಬೇಕು. ನಾವು ಎತ್ತರಕ್ಕೇರಿದಷ್ಟು ಕುಟುಂಬ ಮತ್ತು ಗೆಳೆಯರಿಂದ ದೂರವಾದರೆ ಅದು ಯಶಸ್ಸಾಗಲಾರದು. ಅದು ಕೇವಲ ತಾತ್ಕಾಲಿಕ ಸಂತೋಷ. ರಕ್ತ ಸಂಬಂಧ ಮಾತ್ರವಲ್ಲ, ಸ್ನೇಹಿತ, ಗುರು, ಸಹೋದ್ಯೋಗಿಗಳು ಕೂಡ ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಸ್ನೇಹಿತರೆ, ಈವರೆಗೆ ಇಷ್ಟೇ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಜೈ ಶ್ರೀಕೃಷ್ಣ. ಎಲ್ಲರಿಗೂ ಶುಭವಾಗಲಿ.